ಸ್ವಲ್ಪ ಹೊತ್ತಲ್ಲೇ ಮೀಟಿಂಗ್ ಶುರುವಾಗುತ್ತೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಇಂದಿರಾ ಭವನಕ್ಕೆ ತಲುಪಿದ್ದಾರೆ. ಕೆಲವೇ ಕ್ಷಣದಲ್ಲಿ ಹೈ ವೋಲ್ಟೇಜ್ ಸಭೆ ಆರಂಭ ಆಗುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಈ ಸಭೆಯಲ್ಲಿ ಇರ್ತಾರೆ ಅನ್ನುವಂತ ಮಾಹಿತಿ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಈಗ ಉಪಮುಖ್ಯಮಂತ್ರಿ ಇಂದಿರಾ ಭವನ ತಲುಪಿರುವಂತ ದೃಶ್ಯ ನೀವು ನೋಡ್ತಾ ಇರೋದು. ಮುಖ್ಯಮಂತ್ರಿಯು ಕೂಡ ಹೊರಟಿದ್ದಾರೆ ಕರ್ನಾಟಕ ಭವನದಿಂದ, ಕೆಲವೇ ಕ್ಷಣದಲ್ಲಿ ತಲುಪ್ತಾರೆ. ಸ್ವಲ್ಪ ಹೊತ್ತಲ್ಲೇ ಮೀಟಿಂಗ್ ಶುರುವಾಗುತ್ತೆ. ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಆಗುವಂತ ವಿಚಾರಗಳು ಯಾವುದೆಲ್ಲ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಕ್ಯಾಬಿನೆಟ್ ರೀಶಫಲ್ಲು, ನಾಯಕತ್ವ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ರಾಜ್ಯಸಭಾ ಎಲೆಕ್ಷನ್ನು, ವಿಧಾನ ಪರಿಷತ್ನ ಆಯ್ಕೆ, ಇದೆಲ್ಲದರ ಬಗ್ಗೆಯೂ ಕೂಡ ಕುತೂಹಲಗಳಿದ್ದಾವೆ. ಸಭೆಯಲ್ಲಿ ಏನು ಚರ್ಚೆ ಆಗತ್ತೆ, ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದಂತೆ ಆಗಬಹುದಾದಂಥ ಚರ್ಚೆಗಳೇನು, ಕ್ಯಾಬಿನೆಟ್ ರಿಷಫಲ್ಗೆ ಸಂಬಂಧಿಸಿದಂಥ ಚರ್ಚೆ ಏನು. ಈಗ ಕೆಜೆ ಜಾರ್ಜ್ ಮಾತನಾಡಿದ್ದಾರೆ. ಹೈಕಮಾಂಡ್ ತೆಗೆದುಕೊಳ್ಳೋ ನಿರ್ಧಾರ ಅಂತಿಮ, ಅಧಿಕಾರ ಹಂಚಿಕೆಯ ಬಗ್ಗೆ ವರಿಷ್ಠರ ಜೊತೆಗೆ ಚರ್ಚೆಯಾಗಬಹುದು ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಪ್ರತಿಕ್ರಿಯಿಸಿರೋದು. ಕರ್ನಾಟಕ ಭವನದಲ್ಲಿದ್ದರು, ಕರ್ನಾಟಕ ಭವನದಲ್ಲಿ ಮಾತನಾಡಿದ್ದಾರೆ ಕೆಜೆ ಜಾರ್ಜ್. ಹೈಕಮಾಂಡ್ ತೆಗೆದುಕೊಳ್ಳುವಂತ ನಿರ್ಧಾರ ಅಂತಿಮ ಅಂತ ಅವರು ಮಾತನಾಡಿದ್ದಾರೆ. ನಾನು ಈ ವಿಚಾರದಲ್ಲಿ ಮಾತಾಡಲಿಕ್ಕೆ ನನಗೆ ಅವರು ಯಾರೂ ಇದು ಕೊಡಲಿಲ್ಲ, ಅನುಮತಿನೂ ಕೊಟ್ಟಿರೋದಿಲ್ಲ, ಇದು ಅಥರೈಸ್ ಮಾಡಲಿಲ್ಲ. ಅದರಿಂದಾಗಿ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದು. ನೋಡಿ, ಅವರು ಅದಕ್ಕೆ ತಾನೇ ಮೀಟಿಂಗ್ ಕರೆಸಿರೋದು, ಅದಕ್ಕೆ ಅಂತ ನನ್ಗೆ ಗೊತ್ತಿಲ್ಲ. ಮೀಟಿಂಗ್ ಕರೆಸಿದ್ದಾರೆ, ಮೀಟಿಂಗ್ ಕರೆಸಿದ ಮೇಲೆ ಹೇಳ್ತಾರೆ. ನೋಡಿ, ಕೇಳಿ, ಈಗ ನಮ್ಮ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಇಲ್ಲಿ, ಅವರು ಎಐಸಿಸಿ ಪ್ರೆಸಿಡೆಂಟ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ಏನು ನಿರ್ಧಾರ ಆಗ್ತದೆ ನನಗೇನು ಗೊತ್ತಾಗ್ತದೆ. ಗೊಂದಲನೇ ಇಲ್ಲ ನನ್ನ ಪ್ರಕಾರ. ಮತ್ತೆ ಡೆಲ್ಲಿಗೆ ಇಷ್ಟು ಜನ ಬಂದು ಇಷ್ಟು ಜನ ನೋಡಿ, ಡೆಲ್ಲಿಗೆ ನಾವು ಕಾಂಗ್ರೆಸ್ ಅವರು ಈಗಲ್ಲ, ಮೊದಲಿಂದ ನಾವು ಡೆಲ್ಲಿ ವಿಸಿಟ್ ಮಾಡಿದವ್ರೆ. ನಾವು ನಮ್ಮ ಹೆಡ್ ಕ್ವಾರ್ಟರ್ಸ್ ಇರೋದು, ನಮ್ಮ ಇರೋದು ಡೆಲ್ಲಿಯಲ್ಲಿ. ನಾವ್ಯಾಕೆ ಬರಬಾರ್ದು? ನೀವು ಬಿಜೆಪಿ ಅವ್ರನ್ನ ಕೇಳ್ಬೋದು, ಅವ್ರು ಬರೋದು. ನೋಡಿ, ಅದು ನನಗೇನು ಗೊತ್ತು. ಅಲ್ಲಿ ಏನು ಅಲ್ಲ, ಅವರು ನೋಡಿ ಏನು ಚರ್ಚೆ ಮಾಡ್ತಾರೆ ನನಗೆಲ್ಲ ಹೇಳಿದ್ರೆ ನಾನು ಹೇಳ್ತಿದ್ದೆ. ನಾನೇನು ಆತ್ಮೀಯರೇನಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.